ನನ್ನ ಮಗಳ ಇನ್ನೋವೇಷನ್ನು. ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಲು ಪ್ಯಾಕೆಟ್ ಯಾವಾಗಲೂ ಅಷ್ಟೇ, ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೂ ಅದು ಪ್ಲಾಸ್ಟಿಕ್ ರೀಸೈಕಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಟಿಪ್ ಅಂತ ಹೇಳಿದೆ ಅಷ್ಟೇ. ಇವತ್ತು ಬೆಳಗ್ಗೆ ನನ್ನ ಮಗಳಿಗೆ ಸ್ಕೂಲ್ ಇದೆ ಅನ್ನೋ ಒಂದು ಮಿಸ್ಟೇಕಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಮಮ್ಮಿ ಒಂದೇ ಒಂದಿನಾದರೂ ನನಗೆ ಸ್ಯಾಂಡ್ವಿಚ್ ಸ್ಕೂಲಿಗೆ ಮಾಡಿಕೊಡ್ತೀಯಾ ಅಂತ. ಆ್ಯಕ್ಚುಲಿ ನಾನು ಸ್ಯಾಂಡ್ವಿಚ್ ಈ ಥರ ಯಾವುದನ್ನು ಸ್ಕೂಲ್ಗೆಲ್ಲ ಟಿಫನ್ ಬಾಕ್ಸಿಗೆ ಕೊಡಲ್ಲ. ಮಮ್ಮಿ ನನ್ನ ಫ್ರೆಂಡೆಲ್ಲ ತರ್ತಾರೆ, ಪ್ಲೀಸ್ ಒಂದು ಸರಿ ಮಾಡಿಕೊಡು ಮಮ್ಮಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು 4:45ಗೆಲ್ಲ ಎದ್ದಿದ್ದೆ. ಎಲ್ಲನೂ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಬಟ್ ಸ್ಕೂಲ್ ಇರಲಿಲ್ಲ, ವಾಪಸ್ ಬಂದರು. ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಸ್ಕೂಲಿಗೆ ಏನಾದರೂ ಇದ್ದರೆ ಒಂದು 6:30ಗೆಲ್ಲ ಹೊರಟೋಗ್ತಾರೆ, ನಂದೆಲ್ಲ ಕೆಲಸ ಆಗುತ್ತೆ. 6:30ಗೆ ಪಾಪು ಜೊತೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಒಂದು 8 o'clock ತನಕ. ಇವಾಗ ಅದನ್ನೇ ನಾವು ಟಿಫನ್ಗೆ ಅಂತ ಎತ್ತಿಟ್ಟಿದ್ದೆ. ಸರಿ, ಪ್ರಗತಿನೂ ಕೂಡ ವಾಪಸ್ ಬಂದರು. ಎಲ್ಲರಿಗೂ ಕೂಡ ಮತ್ತೆ ಇನ್ನೊಂದು ಸರಿ ಬಿಸಿಯಾಗಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚನ್ನೇ ಮಾಡ್ತಾಯಿದ್ದೆ. ಇಲ್ಲಿ ನಾನು 3 ಸ್ಟೆಪ್ ಮಾಡಿದ್ದೀನಿ, ವೆಜಿಟೇಬಲ್ಸ್ ಮತ್ತು ಈ ಥರ ಮಯೋನೀಸ್ ಹಾಕಿ. ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿದೆ, ಬಟ್ ಸ್ಕೂಲ್ ಇರಲಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ ಇದೇನೆ. ಸೊ ಮಕ್ಕಳು ಸ್ಕೂಲಲ್ಲಿ ಫ್ರೆಂಡ್ಸು ಯಾರಾದರೂ ಏನಾದರೂ ತೊಗೊಂಡು ಬಂದಾಗ ಅವ್ರಿಗೆ ಸ್ಪೆಷಲ್ ಅನಿಸ್ಬಿಡುತ್ತೆ. ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀಯಾ ಮಮ್ಮಿ, ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀಯಾ, ಇದೇ ಅವರಿಗೆ ಸ್ಪೆಷಲ್ಲು, ನಾನು ಇದೇ ಥರ ಏನು ಪಾಸ್ತಾ ಮಾಡಿಕೊಡ್ಬೇಕಂತೆ, ನೂಡಲ್ಸ್ ಮಾಡಿಕೊಡ್ಬೇಕಂತೆ, ಈ ಥರ ಜಾಸ್ತಿ ತರ್ತಾರಂತೆ. ಸೊ ಅದನ್ನೇ ನನ್ನ ಮಗಳು ಬಂದು ಮಮ್ಮಿ ಸ್ಪೆಷಲ್ಲಾಗಿ ಏನಾದರೂ ಮಾಡು ಅಂತ. ಏನು ಸ್ಪೆಷಲ್, ನಾನು ಎವ್ರಿ ಡೇ ಏನಾದರೂ ಟಿಫನ್ ಮಾಡಿಕೊಡ್ತೀನಲ್ಲ ಅಂದರೆ ಇದು ಅವ್ರಿಗೆ ಸ್ಪೆಷಲ್ ಅಂತ ನನ್ನ ಮಗಳು ಹೇಳ್ತಾಯಿದ್ಲು. ಸರಿ ಆಯಿತು, ಅವರಿಷ್ಟದಂತೇನೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ವಾರದಲ್ಲಿ ಒಂದು ಸರಿ ಈ ಥರ ಸ್ಯಾಂಡ್ವಿಚ್ ಇರ್ಬೋದು, ನೂಡಲ್ಸು, ಪಾಸ್ತಾ ವಾರದಲ್ಲಿ ಒಂದು ದಿನ ಮಾತ್ರ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ಟೀ ಮಾಡ್ತಾಯಿದ್ದೆ. ತುಂಬ ದಿನ ಆಗೋಗಿತ್ತು ಟೀ ಕುಡ್ದಿರಲಿಲ್ಲ, ಬರೀ ಕಾಫಿ ಕುಡ್ದಿತಾ ಇದ್ದೆ. ಸರಿ, ಇವತ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ನಮಗೆ ಏನು ಗೊತ್ತಾ, ಇಷ್ಟ ಆಗಿರೋದನ್ನು ತಿಂದ್ಬಿಟ್ರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅದು ಇದು ಅದು ಅಂತ ಭಯ ಪಟ್ಕೊಂಡು ತಿನ್ನೋದ್ಕಿಂತ ಅದು ಆರಾಮಾಗಿ ಏನೂ ಆಗಲ್ಲ ಅಂತ ನಮಗೆ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸ್ವಲ್ಪ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ನಾನು ಈಗ ಫುಡ್ಡಲ್ಲಿ ಎಲ್ಲನೂ ತೊಗೊತೀನಿ. ತುಂಬ ಜನ ಕಮೆಂಟ್ಸ್ ಮಾಡೋದು ಹಾಗೇ 3 months ಆಗಿದೆ, ಅದು ತಿಂತಾಯಿದ್ದೀರಾ, ಮ್ಯಾಂಗೋ ತಿಂತಾಯಿದ್ದೀರಾ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ, ಎಲ್ಲನೂ ತಿಂತೀನಿ, ಲಿಮಿಟಲ್ಲಿ ತಿಂತೀನಿ. ಮ್ಯಾಂಗೋ ಅಷ್ಟೇ, ಇಷ್ಟ ಅಂತ ಹೇಳ್ಬಿಟ್ಟು 3-4 ತಿನ್ನೋಕ್ಕಾಗಲ್ಲಲ್ವ, ಆ ಥರ ಎಷ್ಟು ಬೇಕೋ ಅಷ್ಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳು ಪಾಪನ್ನ ಮಲಗಿಸ್ತಾ ಇದ್ದಾಳೆ. ಪಾಪುಂದು ಎಲ್ಲ ಕೆಲಸ ಮುಗೀತು. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಹಾಗೆ ಇವತ್ತು 3 months ನಮ್ಮ ಪಾಪುಗೆ. ಸೊ 3 monthsದು ಫೋಟೋಶೂಟ್ ಮಾಡಿದ್ದಿಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತ. ಅದು ಒಂದು ಫೋನ್ ಇದೆ, ಅದರಲ್ಲಿ ಲೈಟ್ ಮ್ಯೂಸಿಕ್ ಬರುತ್ತೆ, ಅದನ್ನು ಹಾಕೊಂಡು ಹಿಂಗೆ ತೂಗ್ತಾ ಇದ್ದರೆ ಅವ್ನು ಮಲಗ್ತಾನೆ. ಇವತ್ತು ಬೆಳಗ್ಗೆ ಏನು ಮಾಡಿದ್ದೀನಿ ಅಂತಂದರೆ, ಸ್ಕೂಲ್ ಇರಲಿಲ್ಲ, ನನಗೂ ಗೊತ್ತಿಲ್ಲ. ನಾವು 23ವರೆಗೂ ರಜಾ ಇದ್ದಿದ್ದು ಅಷ್ಟೇ. ನಾನು ನೋಡಿದಾಗ ಮೆಸೇಜ್ ಬಂದಿರಲಿಲ್ಲ, ಲೇಟಾಗಿ ಮೆಸೇಜ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬೇಗ ಎಲ್ಲ ಟಿಫನ್ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಡ್ರೆಸ್ ಎಲ್ಲ ಐರನ್ ಮಾಡಿ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿದ್ದೀನಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಸ್ಕೂಲ್ ಇಲ್ಲ ಅಂತ ಹೇಳಿದ್ರಂತೆ. ಮತ್ತೆ ವಾಪಸ್ ಕರ್ಕೊಂಬಂದು ಮನೇಲಿ ಬಿಟ್ಟಿದ್ದಾರೆ ಇವತ್ತು. ಹಾಗಾಯಿತು, ಬೆಳಗ್ಗೆಯಿಂದ ಮೆಸೇಜ್ ನೋಡೋದು ಲೇಟ್ ಆಯಿತು. ಸೊ ಹಾಗಾಗಿ ಇಷ್ಟೆಲ್ಲ ಅವಾಂತರ. ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಗೆ ಏನೋ ಪಾರ್ಟಿಸಿಪೇಟ್ಗೆ ಪ್ರಾಕ್ಟೀಸ್ ಇದೆ ಅಂತ ಹೇಳ್ಬಿಟ್ಟು ಪಾರ್ಟಿಸಿಪೇಟ್ ಮಾಡದೇ ಇರೋ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದ್ದಾರೆ.
ಹಾಗೆ ನಾನು ಸೊಪ್ಪಿನ ಇಂಟೇಕನ್ನು ಕೂಡ ಜಾಸ್ತಿ ತೊಗೋತೀನಿ. ತುಂಬ ಜನ ಬ್ರೆಸ್ಟ್ ಮಿಲ್ಕ್ಗೆ ಇನ್ಕ್ರೀಸ್ ಆಗೋದಕ್ಕೆ ಹೇಳಿ ಅಂತ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಆ ಥರ ತೊಗೊಳ್ಳಿ. ಇನ್ನೂ ಜಾಸ್ತಿ ನಮಗೆ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಈ ಮೆಂತ್ಯನ ನೈಟಲ್ಲಿ ಸ್ವಲ್ಪ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಆ ನೀರನ್ನು ಕುಡೀರಿ. ಇದನ್ನು ಮಾಡ್ತಾ ಬಂದರೆ ನಿಮಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಟ್ರೈ ಮಾಡಿ, ಖಂಡಿತ ಅದು ಉಪಯೋಗಕ್ಕೆ ಬರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೆ. ಹಾಗೆ ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪಾಪಗೆ ಹೆಂಗೋ ರಿಟರ್ನ್ ಮನೆಗೆ ಬಂದ್ರಲ್ಲ, ಮಧ್ಯಾಹ್ನ ಮತ್ತು ನೈಟ್ 2 ಟೈಮ್ಗೆ ಆಗಂಗೆ ಪಲಾವ್ ಮಾಡಿಬಿಟ್ಟು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬೇಕಂತಂದರೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ತೆಂಗಿನಕಾಯಿ ಎಲ್ಲನೂ ಫ್ರೀ ಟೈಮಲ್ಲಿ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ನನಗೆ ಕುಕ್ಕಿಂಗಿಗೆ ತುಂಬ ಟೈಮ್ ತೊಗೊಳ್ಳಲ್ಲ. ಯಾವಾಗ ಟೈಮ್ ಇರುತ್ತೋ ಆವಾಗ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿರ್ತೀನಿ. ಒಂದು 6-7 ಈರುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಜಾರ್ ತುಂಬ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊತೀನಿ. ನನಗೆ ಫ್ರಿಜ್ ಆರ್ಗನೈಸ್ ವಿಡಿಯೋ ಮಾಡಬೇಕು ಮತ್ತು ಫ್ರಿಜ್ ಸ್ಟೋರ್ ಮಾಡಿ, ಕಿಚನ್ ಟೋರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಬಟ್ ಈಗ ಸ್ವಲ್ಪ ಆಗ್ತಾಯಿಲ್ಲ. ಖಂಡಿತ ಅದೆಲ್ಲ ವಿಡಿಯೋ ಮುಂದೆ ಬರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನ್ನ ಮಗಳ ಇನ್ನೋವೇಷನ್ನು ಇದು ತಲೆ ಕೂದಲು ಒಣಗಿಸೋದಕ್ಕೆ. ಹಾಂ, ಅದು ಕೂದಲ ಇದೇನಿದು, ಇದು ಹೆಂಗೆ ಡ್ರೈ ಆಗುತ್ತೆ ಈ ಥರದ? ಅಲ್ಲ, ನನ್ನ ಮಗಳು ಮಾಡ್ಕೊಂಡಿರೋದು ಕೂದಲು ಒಣಗ್ಸಕ್ಕಂತೆ. ಈ ಥರ ಟವಲ್ಗೆ ಮಧ್ಯ ಒಂದು ಪಿನ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ಚಿನ್ನು ಹಂಗೆ ಮಾಡಿ ಒಣಗಲ್ಲ ಚಿನ್ನು. 5 ಮಿನಿಟ್ಸ್ ಕ್ರಾಫ್ ಎಲ್ಲ ನೋಡ್ಕೊಂಡು ಮಾಡೋದು. ಹಾಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ಥರ ಫ್ರಾಗ್ ಮಾಡಿಕೊಡು ಅಂತ ಅವಳು ಅರ್ಧ ಮಾಡಿದ್ಲು. ಸೊ ಫೈನಲ್ ಫಿನಿಶಿಂಗ್ ಮಾಡೋಕ್ಕೆ ಬರಲಿಲ್ಲ. ಸೊ ನಾನು ಹೆಲ್ಪ್ ಮಾಡಿದೆ. ಈ ಥರ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ಥರ ಫ್ರಾಗ್ ಬೇಕು, ಜಂಪಿಂಗ್ ಫ್ರಾಗ್ ಅಂತ. ನನ್ನ ಮಗಳು ಟ್ರೈ ಮಾಡಿದ್ಲು, ಸ್ವಲ್ಪ ಬರಲಿಲ್ಲ. ಸೊ ಹಾಗಾಗಿ ನಾನು ಇದು ಹಿಂಗಲ್ಲ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ದುಡ್ಡು ಸೇವ್ ಆಗುತ್ತೆ ಅಂತ. ಹೇಗೆ ಅಂತ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರ. ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೆ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಲಿಗೆ ಏನು ಈ ಥರ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಕೆನೆನ ಒಂದು ಬಾಕ್ಸಲ್ಲಿ ಎವ್ರಿ ಡೇ ಎತ್ತಿಟ್ಕೊತೀನಿ ಫ್ರಿಜ್ಜಲ್ಲಿ. ಅದು ನಾಳೆ ನಾನು ಬೆಣ್ಣೆ ಮಾಡ್ತೀನಿ ಅನ್ನುವಾಗ ಇವತ್ತು ನೈಟು, ನಾಳೆ ಮಾಡ್ತೀನಿ ಅನ್ನುವಾಗ ಇವತ್ತು ನೈಟ್ 2 ಸ್ಪೂನ್ ಮೊಸರನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆ ಇಡ್ತೀನಿ. ಸೊ ಮೊಸರು ಆಗಿದೆ, ಹಾಲು ಜಾಸ್ತಿ ಇಲ್ಲ, ಅದು ಫುಲ್ಲು ಬಂದು ಕೆನೆ ಸ್ವಲ್ಪ ಇದೆ ನೋಡಿ ವೈಟಿಗೆ, ಅದು ಮಾತ್ರನೇ ಮೊಸರು. ಇನ್ನು ಮಿಕ್ಕಿದೆಲ್ಲ ಫುಲ್ಲು ಕೆನೆನೇ, ಯಾಕೆಂದರೆ ಮಜ್ಜಿಗೆ ವೇಸ್ಟ್ ಆಗುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳಿದ್ದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕೋತೀನಿ. ಮಿಕ್ಸಿ ಜಾರ್ ಇಲ್ಲ ಅಂತ ಅಂದರೆ ಮಂತಲ್ಲಿ ಕೂಡ ತೆಗಿಬೋದು. ಆದರೆ ಇವಾಗ ಅಷ್ಟು ತಾಳ್ಮೆನೂ ಇಲ್ಲ, ನನಗೆ ಟೈಮೂ ಇಲ್ಲ. ಹಾಗಾಗಿ ಮಿಕ್ಸಿಲೇ ಟ್ರೈ ಮಾಡಿದೆ, ನನಗೆ 1-2 ಸರಿ ಚೆನ್ನಾಗಿ ಬಂತು. ಹಾಗಾಗಿ ಇವಾಗ ನಾನು ಮಿಕ್ಸಿಲೇ ಹಾಕೋತೀನಿ. ಅದನ್ನು ಒಂದು 3-5 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ, ಡೌಟ್ ಇಲ್ಲ. ಒಂದು 3 ಮಿನಿಟ್ಸ್ ನೋಡಿ, ಬಂದಿಲ್ಲ ಅಂದರೆ ಇನ್ನೊಂದು 2 ಮಿನಿಟ್ಸ್ ಹಿಂಗೆ ಒಂದೇ ಇದರಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಒಂದು ಸ್ವಲ್ಪ ಅಗಲಕ್ಕಿರೋ ಪಾತ್ರೆಗೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಚುಮುಕ್ಸ್ತಾ ಇದ್ದರೆ ಬೆಣ್ಣೆ ಎಲ್ಲ ಈ ಥರ ಮೇಲೆ ಗಟ್ಟಿಗೆ ಬರುತ್ತೆ. ಅದನ್ನು ಎತ್ಕೊಳ್ಳಿ ಅಷ್ಟೇ. ತಣ್ಣೀರನ್ನ ಒಂದು ಗ್ಲಾಸಷ್ಟು ತಣ್ಣೀರನ್ನ ಚಿಮುಕ್ಸಿದ್ರೆ ನಿಮಗೆ ಬೆಣ್ಣೆದೇನಿದೆ ಅದು ಮೇಲೆ ಬಂದುಬಿಡುತ್ತೆ ಅಷ್ಟೇ. 1 ಗ್ಲಾಸ್ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಬೆಣ್ಣೆ ರೆಡಿ ಆಯಿತು. ಬೆಣ್ಣೆ ಕಾಯಿಸೋದು ಬೇಕಂತಂದರೆ ನಾನು ಇದರದ್ದು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಪಾಕೆಟ್ ಹಾಲಲ್ಲಿ ಹೇಗೆ ಮನೆಯಲ್ಲೇ ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಕಾಯಿಸ್ಕೋಬೋದು ಅಂತ. ಅದರಲ್ಲಿ ಒಂದು ತುಪ್ಪಕ್ಕೆ ಹಾಕೋ ಪೌಡರನ್ನು ಕೂಡ ನಾನು ಹೇಳಿದ್ದೀನಿ. ಅದು ವಿಡಿಯೋ ಕೂಡ ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡೆ, ಅದು ವಿಡಿಯೋದಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಏನು ನಾನು ಮಾಡಿಟ್ಟಿದ್ನಲ್ಲ ಬೆಣ್ಣೆದು, ವಾರಕ್ಕೆ 1 ಸರಿ ಮಾಡಿಕೊಂಡ್ರೂ ಸಾಕಾಗುತ್ತೆ. ಟೈಮ್ ಇಲ್ಲ ಅಂದರೆ ವಾರಕ್ಕೆ 2 ಸರಿನಾದರೂ ನೀವು ಬೆಣ್ಣೆನ ತೆಗೆದುಬಿಟ್ಟು ಕಾಯಿಸ್ಕೋಬೋದು.
ಬೆಣ್ಣೆ ನೀವು ಅವಾಗವಾಗ ಒಂದು ಬಾಕ್ಸಲ್ಲಿ ತುಂಬ ಹಾಕ್ತಿದ್ದಂಗೆ ಕಾಯಿಸ್ಕೋಬೇಕು. ತುಪ್ಪ ಕಾಯಿಸೋದು ಅಷ್ಟೇ, ತುಂಬ ದಿನದಿಂದ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಇದು ತುಪ್ಪಕ್ಕೆ ಹಾಕಿದ ಪೌಡರ್ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೆಂತ್ಯನ ಸ್ವಲ್ಪ ಹುರಿದ್ಬಿಟ್ಟು ಮೆಂತ್ಯ, ಏಲಕ್ಕಿ, ಉಪ್ಪನ್ನು ಹಾಕಿ ಪುಡಿ ಮಾಡಿರೋದು. ಹಾಗೆ ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಈ ಥರ ನೊರೆ ಬರಬೇಕು. ಚೆನ್ನಾಗಿ ನೊರೆ ಬಂದಮೇಲೆ ಈ ಒಂದು ಇಷ್ಟು ನೋಡ್ಕೊಳ್ಳಿ, ತುಂಬ ಕಲರೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಕಲರಿಗೆ ಬಂದು ಈ ನೊರೆ ಬಂದಮೇಲೆ ಆಫ್ ಮಾಡಿಬಿಡ್ಬೇಕು ಫ್ಲೇಮ್ನ. ಚೆನ್ನಾಗಿ ಬೇಯಬೇಕಿಲ್ಲ ಅಂದರೆ ತುಪ್ಪ ಸ್ಮೆಲ್ ಬಂದುಬಿಡುತ್ತೆ, ಕೆಟ್ಟೋಗುತ್ತೆ. ಈ ರೀತಿ ಬರೋವರೆಗೂ ಕಾಯಿಸ್ಕೋಬೇಕು. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಬೇಗ ಬೇಗ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಪಾಪುದೇ ಸಿಕ್ಕಾಪಟ್ಟೆ ಕೆಲಸ ಆಗೋಗುತ್ತೆ. ಈವ್ನಿಂಗ್ ಆಗೇ ಹೋಯ್ತು. ಒಂದು 3 ರಿಂದ 4 ಥೀಮನ್ನು ನೋಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇವಾಗ ಮಾಡೋಣ ಅಂತ. ಇಲ್ಲಿ ಲೈಟ್ ಎಲ್ಲ ಕಡಿಮೆ ಇದೆ, ಹಾಗಾಗಿ ಬಾಲ್ಕನಿಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಮಲಗಿದ್ದಾನೆ, ಅವ್ನು ಎದೊಳಷ್ಟರಲ್ಲಿ ನನಗೆ ಏನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ನಾನು ಆಗಲಿಂದ ನೋಡ್ತಾ ಇದ್ದೆ, ಯಾವ ಸೂಟ್ ಆಗುತ್ತೆ, ಯಾವ ಕಲರ್ ಬಟ್ಟೆ ಸೂಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಲ್ಲಿ ಬೆಡ್ ಮೇಲೆ ಹಾಕಿದ್ದೀನಿ. ಕಲರು ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಬೇಕಲ್ವಾ, ಹಾಗಾಗಿ ಒಂದು ವೈಟು, ಒಂದು ಸ್ಕೈ ಬ್ಲೂ, ಒಂದು ಡಾರ್ಕ್ ಬ್ಲೂ ಮಾಡಿದ್ದೀನಿ. ನಿಮಗೂ ಕೂಡ ಈ ಥೀಮ್ ಇಷ್ಟ ಆಗ್ಬೋದು, ಯಾರಾದರೂ ಮಾಡೋಂಗಿದ್ರೆ ಮಾಡಿ. 3 ಮಂತ್ಸ್ ಅಲ್ವಾ, ಸೊ ಹಾಗಾಗಿ 3 ಮಂತ್ಸ್, 18ಗೆ 3 ಕಂಪ್ಲೀಟ್ ಆಯಿತು. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಆಗಿದೆ. ನಾನು 1 ಮಂತ್ ಕಂಪ್ಲೀಟ್ ಆದಮೇಲೆ 2 ಮಂತ್ ಕಂಪ್ಲೀಟ್ ಆದಮೇಲೆ ಆ ಥರ ಮಾಡ್ತಾ ಇರೋದು. ಸೊ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಡೇ ಬೈ ಡೇ ಹೆಂಗೆ ಗ್ರೋ ಆಗ್ತಾ ಇದ್ದಾರೆ ಮಂತ್ಲಿ ಅನ್ನೋದು ಒಂದು ನೆನಪಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಮಂತು ಸೆಕೆಂಡ್ ಮಂತಿಂದು ಫೋಟೋ ಕೂಡ ಶೇರ್ ಮಾಡ್ತೀನಿ. ಸೊ ಅದು ಕೂಡ ಹೆಲ್ಪ್ ಆಗ್ಬೋದು. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಆ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಗತಿನೂ ಕೂಡ ನೋಡೋಣ, ಪ್ರಗತಿ ಜೊತೆಗೆ ಒಂದೆರಡು ಫೋಟೋಸ್ನ ತೆಗಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ಯಾವ ಥರ ಬರುತ್ತೆ ಅಂತ ನೋಡೋಣ. ಅದು ರೆಡಿ ಮಾಡೋಣ. ಅವ್ನು ಮಲಗಿದ್ದಾನೆ, ಅವ್ನು ಎದ್ದೋಳಷ್ಟರಲ್ಲಿ ನಾನು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡ್ಕೊತೀನಿ. ಸೂಟ ಎಲ್ಲ ಆಗಬೇಕಲ್ವ, ಏನೇನು ಬೇಕೆಲ್ಲ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಇನ್ನೂ ಸಿಕ್ಕಿಲ್ಲ, ನೋಡಬೇಕು. ಮನೇಲಿ ಮಕ್ಳಿಗೆ ಹಾಕ್ತೀನಿ ಅಂದಾಗ ಮನೇಲೇ ತುಪ್ಪ ಮಾಡೋದು ಬೆಟರ್ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಹೇಳಿದೆ, ಯಾಕೆಂದರೆ ಪಾಕೆಟಲ್ಲಿ ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಸೊ ಒಳ್ಳೆಯದಲ್ಲ. ಈಗ ನಾನು ಪಾಪಂದು 3 ಮಂತ್ಸ್ ಫೋಟೋಶೂಟು ಪೆಂಡಿಂಗ್ ಇತ್ತು. 18ಗೆ ನಮ್ಮ ಪಾಪಂಗೆ 3 ಮಂತ್ಸ್ ಕಂಪ್ಲೀಟ್ ಆಯಿತು. ಸರಿ ಅಂದರೆ ನಾನು ಕಂಪ್ಲೀಟ್ ಆದ ತಕ್ಷಣ ಟೈಮ್ ನೋಡ್ಕೊಂಡು ಮಾಡ್ತೀನಿ, ಯಾವಾಗ ಟೈಮ್ ಫ್ರೀ ಆಗುತ್ತೋ ಆವಾಗ. ಪಾಪ ಇವತ್ತು ಮನೇಲಿದ್ರಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದೆ. ಅವ್ರಿಗೂ ಕೂಡ ತುಂಬ ಖುಷಿ ಇದೆಲ್ಲ ಮಾಡೋದಕ್ಕೆ. ಮಮ್ಮಿ ನಾನು ಸ್ಕೂಲಿಂದ ಬರೋ ತನಕ ಮಾಡಬೇಡ, ನಾನು ಬರ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಮಗಳ ಹೆಲ್ಪ್ಗಿರೋದಕ್ಕೆ ಒಂದು 3 ಥರ ಫೋಟೋಸನ್ನು ತೆಗೆದೆ. ನಿಮಗೂ ಕೂಡ ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ. ನಾನು ಫಸ್ಟ್ ಬಂದುಬಿಟ್ಟು ಈ ಥರ ಮಾಡಿದ್ದೀನಿ. ಹಾಗೆ ಕೊನೆಯಲ್ಲಿ ಪಾಪುಗೆ ಫೋಟೋ ತೆಗೆದಿರೋದು ಯಾವ ರೀತಿ ಬಂದಿದೆ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಈ ಥೀಮ್ಗೆ ಯಾವ ಥರ ಬರುತ್ತೆ ಅಂತ. ಆ ಫೋಟೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನು ಹೇಳೋದೇನಂತ ಅಂದರೆ ಮಕ್ಕಳಿಗೆ ಯಾವಾಗ ಸಮಾಧಾನವಾಗಿರ್ತಾರೆ, ಅಂದರೆ ಚೆನ್ನಾಗಿ ನಿದ್ದೆ ಎಲ್ಲ ಮುಗಿಸಿ ಫೀಡಿಂಗ್ ಎಲ್ಲ ಮಾಡಿ ಆರಾಮಾಗಿದ್ದಾಗ ಫೋಟೋ ತೆಗೆದ್ರೆ ಅವರು ಕೂಡ ಒಂದು ಹ್ಯಾಪಿ ಫೇಸಲ್ಲಿ ಇರ್ತಾರೆ. ಇಲ್ಲ ಅಂತ ಅಂದರೆ ಸುಮ್ಮನೆ ಅಳೋದು ಆ ಥರ ಮಾಡ್ತಾ ಇರ್ತಾರೆ. ಸೊ ಇದು ನಾನು ಅಂದ್ಕೊಂಡಿದ್ದು. ಹಾಗೆ ಏನು ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಸ್ನಾನ ಮಾಡಿಸಿದ್ದೆ. ಅವ್ನು ಎದ್ದೇಳೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪಾಪ ರೆಡಿ ಮಾಡ್ತಿದ್ವಿ. ಪ್ರಗತಿಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ಅವಳು ಕೂಡ ಒಂದಿಷ್ಟು ಐಡಿಯಾಸ್ ಎಲ್ಲ ಹೇಳ್ತಾ ಇದ್ಲು. ಈ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದು ನನ್ನ ಮಗಳೇನೆ. ಬಟ್ಟೆಯಲ್ಲಿ ಮಾಡೋಕ್ಕೆ ನೋಡಿದೆ, ಅದು ಸೂರ್ಯಂದು ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಹಾಗಾಗಿ ಆ ಕಲರ್ ಪೇಪರಲ್ಲಿ ಈ ಥರ ಕಟ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನೋಡಿ ನೀವೇ. ಮಕ್ಕಳು ಹೇಗೆ ಅಂತ ಅಂದರೆ ಇವಾಗಿರೋ ಒಂದು ಕ್ಯೂಟ್ನೆಸ್ ಇನ್ನೊಂದು ಮಂತಲ್ಲಿರಲ್ಲ. ಸೊ ಹಾಗಾಗಿ ಬೇಗ ಬೆಳೆದ್ಬಿಡ್ತಾರೆ 1 ವರ್ಷದ ತನಕ. ಆ ಒಂದು ಕ್ಯೂಟ್ನೆಸ್ಸನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಪ್ರತಿ 1 ತಿಂಗಳಲ್ಲೂ ಈ ಥರ ಫೋಟೋ ತೆಗೆದ್ರೆ ಅವಾಗ ಹಿಂಗಿದ್ದ ಇವಾಗ ಹಿಂಗಿದ್ದ ಅಂತ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಒಂದು ಇದಕ್ಕೆ ನಾನು ಈ ಥರ ಫೋಟೋಸ್ನೆಲ್ಲ ಮಾಡ್ತಾಯಿದ್ದೀನಿ. ಫೈನಲಿ ಈ ಥರ ಇದೆ ಇದು. ಬ್ಯಾಕ್ಗ್ರೌಂಡು ಥೀಮ್ ಎಲ್ಲ ರೆಡಿ ಮಾಡಿದ್ದೀನಿ. ಪಾಪು ಮಲ್ಕೊಂಡಿದ್ದಾನೆ, ಸ್ನಾನ ಮಾಡಿಸ್ದೆ ಬಿಸಿನೀರಲ್ಲಿ ಚೆನ್ನಾಗಿ. ಸೊ ಹಾಗಾಗಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವ್ನು ಎದ್ಮೇಲೆ ಫೋಟೋ ತೆಗೆಯೋದು. ಅದಕ್ಕೆ ನಾನು ಸ್ವಲ್ಪ ಅವನು ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಎದ್ಮೇಲೆ ಫೋಟೋ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ರೆಡಿ ಮಾಡಿ ಮತ್ತೆ ಇನ್ನೊಂದು ಸರಿ ಫೋಟೋ ತೆಗಿಬೇಕು. ಸೊ ಹಾಗಾಗಿ ನಾನು ಎಬ್ರಿಸಕ್ಕೆ ಹೋಗಲ್ಲ ಆ ಥರ. ಮಗು ಮಲಗಿದಾಗ ಅವನು ಚೆನ್ನಾಗಿ ನಿದ್ದೆ ಮಾಡಬೇಕು. ನಮ್ಮ ತಾತ ಯಾವಾಗಲೂ ಹೇಳ್ತಾಯಿದ್ರು, ಒಂದು ಟೈಮ್ ಊಟ ಮಿಸ್ ಆದರೂ ಪರವಾಗಿಲ್ಲ, ನಿದ್ದೆ ನಾನು ಕೆಡಿಸ್ಬೇಡ ಅಂತ. ನನ್ನ ಮಗಳಲ್ಲಿ ಇವಾಗ ನಮ್ಮ ತಾತ ಇಲ್ಲ, ಪ್ರಗತಿ ಚಿಕ್ಕ ಪಾಪುನಲ್ಲಿ ಹಂಗೆ ಹೇಳೋರು.
ಅಕಸ್ಮಾತ್ ಊಟ ಮಾಡಿಲ್ಲ ಅಂತ ಮಲಗಿರೋ ಮಗುನ ಎಬ್ಬಿಸೋದು ಆ ಥರ ಎಲ್ಲ ಮಾಡಬೇಡ. ಒಂದು ಟೈಮ್ ಊಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ ಯಾವಾಗಲೂ ನೆನಪು ಬರುತ್ತೆ. ನಮ್ಮ ತಾತ ಹಂಗೆ ಹೇಳ್ತಾ ಇತ್ತು ಅಂತ ಹೇಳಿ. ಸರಿ, ಅವನು ಎದ್ದೇಳೋ ಅಷ್ಟಕ್ಕೆ ಸ್ವಲ್ಪ ಒಂಚೂರು ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಫೋಟೋನ ತೆಗಿತೀನಿ. ಎದ್ದ ತಕ್ಷಣ ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿಬಿಟ್ಟು ಅವನು ಆರಾಮಾದಮೇಲೆ ನಾನು ಕರ್ಕೊಂಬಂದು ಫೋಟೋನ ತೆಗಿತಾ ಇದ್ದೀನಿ. ಅವಾಗ ಅಂದರೆ ಅವ್ರು ಅಳೋದಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ, ಫ್ರೀ ಆಗಿರ್ತಾರೆ ಫೋಟೋ ತೆಗಿಯೋವರೆಗೂ. ಸ್ವಲ್ಪ ಅಂತ ಅಂದರೆ ಆಲ್ಮೋಸ್ಟ್ 5:36 ಆಗ್ತಾ ಬರ್ತಾಯಿತ್ತು. ಹಾಗಾಗಿ ಲೈಟಿಂಗ್ ತುಂಬ ಕಡಿಮೆ ಇತ್ತು. ಈ ಥರ ಬಂದಿದೆ ಫಸ್ಟ್ ಫೋಟೋ. ಸ್ವಲ್ಪ ಎಡಿಟ್ ಮಾಡಿ 1 ಮಂತ್ 2 ಮಂತ್ ಅಂತ ನಾನೇ ಟೈಪ್ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ವೈಟ್ ಕಲರ್ ಬ್ಯಾಕ್ಗ್ರೌಂಡನ್ನು ಹಾಕ್ತಾಯಿದ್ದೀನಿ. ವೈಟ್ ಕಲರು ಮತ್ತು ರೆಡ್ ಕಲರಲ್ಲಿ ಮಸ್ತಾಗಿ ಬರುತ್ತೆ. ಇದರಲ್ಲಿ ಇನ್ನೂ ಬೇರೆ ಐಡಿಯಾಸ್ ಎಲ್ಲ ಇತ್ತು. ನಮ್ಮ ಪಾಪ ಒಂದು ಸೈಡಿಗೆ ಮಲ್ಕೊಂಡ್ಲೇ ಇಲ್ಲ, ಹಾಗಾಗಿ ಒಂದೇ ಥರ ಮಾಡಿದೆ. ಅದು ನನ್ನ ಏನು ದುಪ್ಪಟ್ಟಾನ ಆ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಅಂಬ್ರೆಲ್ಲಾ ಥರ. ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ನ ಹ್ಯಾಂಡಲ್ ಥರ ಇಟ್ಬಿಟ್ಟು ಇದು ರೆಡ್ ಕಲರ್ ಪೇಪರಲ್ಲಿ ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ. ನಮ್ಮ ಪಾಪಂಗೂ ಕೂಡ ರೆಡ್ ಕಲರ್ ಹಾಕಿಬಿಟ್ಟು ಅವ್ನಿಗೊಂದಿಷ್ಟು ಫೋಟೋಸ್ ತೆಗೆದೆ. ಇದರಲ್ಲಿ ನನ್ನ ಮಗಳನ್ನ ಕೂಡ ಸೇರಿಸ್ಕೊಂಡೆ. ಮಮ್ಮಿ ನನಗೂ ಒಂದೆರಡು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವಳಿಗೂ ಕೂಡ ಅದೇ ಥರ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಳ್ಳೋಕೆ ಹೇಳಿದ್ದೆ. ಇದು ಒಂದರಲ್ಲಿ ಮಾತ್ರನೇ. ತುಂಬ ಚೆನ್ನಾಗಿ ಬಂದಿದೆ ಪ್ರಗತಿ ಜೊತೆ ತೆಗೆದಿರೋದು. ಲೈಟಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನ್ನಿಸ್ತು. ಬಟ್ ತೀರಾ ಲೈಟಿಂಗ್ ಹೋಗ್ಬಿಟ್ಟಿತ್ತು, ಅಷ್ಟು ಲೈಟಿಂಗ್ ಇರಲಿಲ್ಲ. ಮತ್ತು ಪಾಪನಿಗೆ ಈ ರಿಂಗ್ ಲೈಟು ಫ್ಲ್ಯಾಶ್ ಲೈಟ್ ಎಲ್ಲ ನಾನು ಆನ್ ಮಾಡಲ್ಲ, ಸುಮ್ಮನೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಕಲರ್ ಕಾಂಬಿನೇಷನಲ್ಲಿ ಫೋಟೋ ಮಸ್ತಾಗಿ ಬರುತ್ತೆ. ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡೋರಿದ್ದರೆ. ಸೊ ನೀವೇ ನೋಡ್ತಾ ಇರ್ಬೋದು, ಪಾಪ ತುಂಬ ಆರಾಮಾಗಿದ್ದಾನೆ. ಫೈನಲ್ 3 ಫೋಟೋ ತೆಗಿಯೋ ತನಕನೂ ಪಾಪ ಅಳೋದು ಎಲ್ಲ ಮಾಡಲಿಲ್ಲ, ಆರಾಮಾಗಿದ್ದ. ಸೊ ಬಿಗ್ ಸಿಸ್ಟರ್ ಲಿಟಲ್ ಮಾಸ್ಟರ್ ಅಂತ ನಾನೇ ಟೈಪ್ ಮಾಡಿರೋದು. ನೆಕ್ಸ್ಟ್ ಥೀಮ್ ಬಂದುಬಿಟ್ಟು ಕಾಯಿನಲ್ಲಿ ಮಾಡ್ತಾಯಿದ್ದೀನಿ. 3 ಅಂತ ಬರೆದ್ಬಿಟ್ಟು ಕಾಯಿನಲ್ಲಿ ಮಾಡೋಣ ಅಂತ. ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ಏನಂತಂದರೆ 3 ಬರೋಕ್ಕೆ ಹೋಗ್ಬಿಟ್ಟು ಎಮ್ ಥರ ಬರೀತಾ ಇದ್ದೀನಿ. ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಅಮ್ಮ ಪರ್ಫೆಕ್ಟ್ ಆಗಿದೆಯಾ, 3 ಚೆನ್ನಾಗಿ ಕಾಣಿಸ್ತಾ ಇದೆಯಾ, 3 ಥರ ಕಾಣಿಸ್ತಾ ಇದೆಯಾ ಅಂತ. ನನಗೆ ಗೊತ್ತೇ ಆಗಿದ್ದಿಲ್ಲ, ನಾನು ಅದು ಶೇಪ್ನೇ ನನಗೇ ಗೊತ್ತಾಗಿಲ್ಲ. ಆಮೇಲೆ ನನ್ನ ಮಗಳನ್ನ ಕೇಳ್ತೀನಿ, ನೋಡು 3 ಚೆನ್ನಾಗಿ ಕಾಣಿಸ್ತಾ ಇದೆಯಾ, 3 ಥರ ಕಾಣಿಸ್ತಾ ಇದೆಯಾ ಅಂತ. ಇಲ್ಲ ಮಮ್ಮಿ ಪರ್ಫೆಕ್ಟಾಗಿ ಎಮ್ ಥರ ಕಾಣಿಸ್ತಾ ಇದೆ, ಅದು 3 ಥರ ಕಾಣಿಸ್ತಾ ಇಲ್ಲ ಅಂತ. ಆಮೇಲೆ ಇಲ್ಲಿ ಬರೆದು ನೋಡಿದ್ಲು ಅವಳು, 3 ಮಮ್ಮಿ ಈ ಕರ್ವಲ್ಲಿ ಈ ಥರ ಬರಬೇಕು ಅಂತ. ಸೊ ಆಮೇಲೆ ಚೇಂಜ್ ಮಾಡಿದೆ ನಾನು. ಸೊ ಈ ಥರ 3 ಪರ್ಫೆಕ್ಟಾಗಿ ಬಂತು. ಒಂದೊಂದು ಸರಿ ಹೇಳ್ತೀವಲ್ಲ ನಾವು, ಏನೇ ಇದು ಮಾಡಿದ್ರು ಅದು ಹಂಗೆ ಆಗಿಬಿಡುತ್ತೆ. ಅದಾದಮೇಲೆ ನೋಡಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ 3 ಅಂತ. ನಾನು ಬರೆದಿರೋದು ಬಂದುಬಿಟ್ಟು ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ಎಮ್ ಥರ ಬರೆದ್ಬಿಟ್ಟಿದೆ. ಪ್ರಗತಿ ಒಪ್ತಾನೇ ಇರಲಿಲ್ಲ, ಇಲ್ಲ ಮಮ್ಮಿ ಇದು ಎಮ್ ಥರ ಇದೆ, 3 ಥರ ಕಾಣಿಸ್ತಾ ಇಲ್ಲ ಅಂತ. ಆಮೇಲೆ ಅವಳು ಕೈಯಲ್ಲಿ ಹಿಂಗೆ ಬರೆದು ತೋರಿಸಿದ್ಮೇಲೆ ಪ್ರಗತಿಗೂ ಕೂಡ ತುಂಬ ಇಷ್ಟ. ತುಂಬ ಜನ 2ನೇ ಮಗು ಆದಮೇಲೆ ಕಷ್ಟ ಅಂತಾರೆ, ಬಟ್ ನನಗೇನು ಹಂಗೆ ಅನಿಸೇ ಇಲ್ಲ. ಫೈನಲಾಗಿ ಈ ಥರ ಇರುತ್ತೆ. ಇದ್ರ ಮೇಲೆ ಪಾಪನ ಇಟ್ಬಿಟ್ಟು ಪಕ್ಕದಲ್ಲಿ ಫೋಟೋನ ತೆಗಿಯೋದು. ಇದರಲ್ಲೇನು ನಾನು ಅಷ್ಟು ಫೋಟೋ ತೆಗಿಲಿಲ್ಲ, ಲೈಕ್ ಈ ಥರ ಬಂತಷ್ಟೇ. ಒಂದು 3 ಡಿಸೈನ್ ಮಾಡಿಬಿಟ್ಟು ಫೋಟೋಸನ್ನು ತೆಗೆದೆ. ಚೆನ್ನಾಗಿ ಬಂದಿದೆ ಫೋಟೋ. ಅದು ಸ್ವಲ್ಪ ಎಡಿಟ್ ಮಾಡಿ 3 ಮಂತ್ಸ್ ಆ ಥರ ಎಲ್ಲ ಬರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಫೋಟೋಸನ್ನು ಹಾಕ್ತೀನಿ ಅಷ್ಟೇ. ಥೀಮ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನಿಮಗೆ ಈ 3 ಥೀಮಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಹೇಳಿ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಲೈಟಿಂಗ್ ಎಲ್ಲ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಫೋಟೋಸ್ ಅನಿಸುತ್ತೆ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ನನಗಂತೂ ಆ ರೆಡ್ ಕಲರ್ ಡ್ರೆಸ್ ಮೇಲೆ ಅಂಬ್ರೆಲ್ಲಾ ಮಾಡಿದ್ದು ಸೂಪರಾಗಿ ಬಂದಿದೆ. ಪ್ರಗತಿ ಜೊತೆ ಕೂಡ ಅದರಲ್ಲಿ ಒಂದೆರಡು ಫೋಟೋ ತೆಗೆದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಪಾಪು ಇನ್ನೂ ಸ್ವಲ್ಪ ಆಟ ಆಡ್ತಾನೆ. ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾವ ಒಂದು ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆಗೆ ಲಾಸ್ಟ್ ಪ್ರಗತಿ ಒಂದು ಕ್ವಶನ್ ಕೇಳಿದರು. ಆ ಕ್ವಶನ್ಗೆ ತುಂಬ ಜನ ಆನ್ಸರ್ ಮಾಡಿದ್ರ. ಕರೆಕ್ಟ್ ಆನ್ಸರ್ ತುಂಬ ಜನ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ಅದು ಕರೆಕ್ಟು. ಪ್ಲೇಟ್ ಅಂತ ಆನ್ಸರ್ ಮಾಡಿದ್ರ. ಸ್ಪೂನ್ ಅಂತ ಹೇಳಿದ್ರಿ, ಬಟ್ ಎಲ್ಲರೂ ಸ್ಪೂನಲ್ಲೇ ತಿಂತಾರೇನಿಲ್ಲ. ಬಟ್ ತಟ್ಟೆಯಿಂದ ಮಾತ್ರ ನಾವು ತಿನ್ಬೇಕು, ಊಟಕ್ಕೆ ಅಂತಾನೆ ತಗೊಂಬರೋದು, ತಿನ್ನಕ್ಕೆ ಅಂತ. ಅದು ನಾ ಹೇಳ್ದೆ ಪ್ರಗತಿಗೆ, ಆ ಕ್ವಶನ್ ಕೇಳಬೇಡ, ಅದು ಈಸಿಯಾಗಿ ಗೊತ್ತಾಗುತ್ತೆ ಅಂತ.
ಇಲ್ಲ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೇಳಿದ್ಲು. ಇನ್ನೊಂದು ಕ್ವಶನ್ ಇತ್ತು, ಪ್ರಪಂಚದಲ್ಲಿ ಮೊದಲನೇ ಆಲೂಗೆಡ್ಡೆ ಎಲ್ಲಿ ಬೆಳೀತು ಅಂತ. ಫಸ್ಟ್ನೇ ಆಲೂಗೆಡ್ಡೆ ಪ್ರಪಂಚದ ಮೇಲೆ ಫಸ್ಟ್ ಆಲೂಗೆಡ್ಡೆ ಬೆಳೆತಲ್ಲ, ಅದು ಎಲ್ಲಿ? ಸೊ ಸಾಧ್ಯವಾದ್ರೆ ಈ ಕ್ವಶನ್ಗೆ ಆನ್ಸರ್ ಅನ್ನ ಮಾಡಿ. ಇವತ್ತಿನ ಕ್ವಶನ್ ಅದು, ಪ್ರಪಂಚದಲ್ಲಿ ಮೊದಲನೇ ಆಲೂಗೆಡ್ಡೆ ಎಲ್ಲಿ ಬೆಳೆದಿದ್ದು ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಪ್ಲೀಸ್ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹೇಳಿ. ಹಾಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡುವಂತಹ ಸಮಯ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.